ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ಭೀಮನ ಅಮಾವಾಸ್ಯೆಯ ಮತ್ತು ಶ್ರಾವಣ ಮಾಸದ ಹೃತ್ಪೂರ್ವಕ ಶುಭಾಶಯಗಳನ್ನು ಹೇಳುತ್ತಾ, ಈ ಶ್ರಾವಣ ಮಾಸದಲ್ಲಿ ಅದ್ಭುತವಾಗಿ ಶ್ರೀ ಮಹಾಲಕ್ಷ್ಮೀ ದೇವಿಯ ಅನುಗ್ರಹ ಪಡೆಯಲು ನಿಮಗೆ 5 ಶುಕ್ರವಾರಗಳು ಬಂದಿದ್ದಾವೆ. ಈ 5 ಶುಕ್ರವಾರಗಳ ಕಾಲ ಶ್ರೀ ಮಹಾಲಕ್ಷ್ಮೀ ದೇವಿಯನ್ನು ಇಷ್ಟಾರ್ಥ ಸಿದ್ಧಿಗಳಿಂದ ನೀವು ಈ ಪೂಜಿಸುವುದರಿಂದ, ಆರಾಧಿಸುವುದರಿಂದ ನಿಮ್ಮ ಮನಸ್ಸಲ್ಲಿರುವಂತಹ ಸಂಕಲ್ಪಗಳಾಗಿರ್ಬೋದು, ಕನಸುಗಳಾಗಿರ್ಬೋದು, ಕೆಲವೊಂದು ಬಯಕೆಗಳಾಗಿರ್ಬೋದು ಈಡೇರುವುದಕ್ಕೆ, ಆ ಸೌಭಾಗ್ಯವನ್ನು ನೀಡುವುದಕ್ಕೆ ತಾಯಿ ಮಾತೆ ಶ್ರೀ ಮಹಾಲಕ್ಷ್ಮೀ ದೇವಿ ಸದಾ ನಿಮ್ಮ ಮನೆಯ ಒಳಗೆ ನೆಲೆಸಲಿ ಅಂತ ಪ್ರಾರ್ಥಿಸುತ್ತಾ, ಮುಖ್ಯವಾಗಿ ಈ ಸಂದರ್ಭದಲ್ಲಿ ಈ ದಿನವು ಭೀಮನ ಅಮಾವಾಸ್ಯೆ ಆಗಿರುವುದರಿಂದ ನಮ್ಮ ಎಲ್ಲ ಸ್ತ್ರೀಯರು, ಗೃಹಿಣಿಯರು ಮತ್ತು ಮಹಿಳೆಯರು ತಮ್ಮ ಪತಿರಾಯರ ಆಶೀರ್ವಾದವನ್ನು ಪಡೆದು, ಮುಖ್ಯವಾಗಿ ಆ ಪತಿರಾಯನ ಆರೋಗ್ಯ, ಆಯುಷ್ಯು ಮತ್ತು ಅನೇಕ ವಿಷಯಗಳಲ್ಲಿ ಯಶಸ್ಸನ್ನು ಸಾಧಿಸಲಿ ಅಂತ ಕೇಳ್ತಾ, ನೀವು ನಿಮ್ಮ ಪತಿರಾಯರ ಆಶೀರ್ವಾದವನ್ನು ಪಡೆದಿರ್ತೀರ. ಸೊ ಅದಕ್ಕಾಗಿ ಮುಖ್ಯವಾಗಿ ಈ ಭೀಮನ ಅಮಾವಾಸ್ಯೆ ಮುಖ್ಯವಾಗಿ ಈ ದಂಪತಿಗಳ ಮಧ್ಯೆ ಇರುವಂತಹ ಸಣ್ಣ ಪುಟ್ಟ ವೈಮನಸ್ಕಗಳನ್ನು ಅರ್ಥ ಮಾಡಿಕೊಂಡು, ಈ ವಿಷಯದಲ್ಲಿ ಈ ಹಬ್ಬದಂದು ಒಬ್ಬರಿಗಿರುವಂತಹ ಗೌರವ ಇದು ಯಾರೂ ಕಮ್ಮಿ ಇಲ್ಲ, ಯಾರೂ ಹೆಚ್ಚು ಇಲ್ಲ. ಆದ್ದರಿಂದ ಈ ಸಂದರ್ಭದಲ್ಲಿ ಅವರು ನಿಮಗೆ ಮಾಡುವಂತಹ ಈ ಆರಾಧನೆ, ಈ ಪೂಜೆ ಸಲ್ಲಿಸುವಂತಹ, ಈ ಮುಖ್ಯವಾಗಿ ಪಾಲಿಸುವಂತಹ ಈ ವಿಧಾನಗಳು ನಮ್ಮ ಸಂಪ್ರದಾಯಗಳಲ್ಲಿ ಈ ಕೆಲವೊಂದು ವಿಷಯಗಳಲ್ಲಿ ನಿಮಗೆ ಸಹಧರ್ಮಿಚಾರಣಿಯಾಗಿ ಈ ಕಷ್ಟದಲ್ಲಿಯೂ ಸುಖದಲ್ಲಿಯೂ ನಿಮ್ಮ ಜೊತೆ ಇರ್ತೀನಿ ಅಂತಹ ಪ್ರತಿ ಒಂದು ವಿಷಯದಲ್ಲಿಯೂ ನನ್ನನ್ನು ಮರೆಯಬೇಡಿ, ನನ್ನ ಕೈ ಬಿಡಬೇಡಿ ಅಂತ ಬಂದಿರುವಂತಹ ನಿಮ್ಮ ಸಹಧರ್ಮಚಾರಣಿಗೆ ನೀವು ಮಾಡುವಂತಹ ಆಶೀರ್ವಾದ ಸದಾಕಾಲ ಅವರ ಮೇಲೆ ಇರಲಿ ಅಂತ ಹೇಳ್ತಾ, ಮುಖ್ಯವಾಗಿ ಈ ದಿನವು ವೃಷಭ ರಾಶಿ ಜಾತಕರಿಗೆ ಈ ಆಗಸ್ಟ್ ಮಾಸದಲ್ಲಿ ಯಾವ ರೀತಿ ಫಲಗಳು ಉಂಟಾಗ್ತಾ ಇದೆ ಅನ್ನುವಂತಹ ವಿಷಯಗಳನ್ನು ಹೇಳ್ತಾ, ಮುಖ್ಯವಾಗಿ ಶುಕ್ರ ಅಧಿಪತಿಯಾಗಿರುವಂತಹ ವೃಷಭ ರಾಶಿ ಮುಖ್ಯವಾಗಿ ವೃಷಭ ರಾಶಿಯಲ್ಲಿ ಕೃತಿಕಾ, ರೋಹಿಣಿ, ಮೃಗಶಿರ ನಕ್ಷತ್ರಾದಿಗಳಲ್ಲಿ ಜನಿಸಿರುವಂತಹ ಜಾತಕರು ವೃಷಭ ರಾಶಿಗೆ ಸೇರುತ್ತಾರೆ. ಈ ಆಗಸ್ಟ್ 20ರವರೆಗೆ ನೋಡಿದರೆ ದ್ವಿತೀಯ ಸ್ಥಾನದಲ್ಲಿ ಈ ಮಿಥುನ ರಾಶಿಯಲ್ಲಿರುವಂತಹ ಗುರು 21ರಿಂದ ಕಟಕ ರಾಶಿಯಲ್ಲಿ ಈ ರಾಶ್ಯಾಧಿಪತಿ ಶುಕ್ರ ತೃತೀಯ ಸ್ಥಾನ, ವಿಕ್ರಮ ಸ್ಥಾನ ಮತ್ತು ಈ ಪರಾಕ್ರಮ ಸ್ಥಾನವಾಗಿರುವಂತಹ ತೃತೀಯ ಸ್ಥಾನಕ್ಕೆ ರಾಶ್ಯಾಧಿಪತಿ ಈ ಶುಕ್ರ ಪರಮಾತ್ಮರು ಬದಲಾವಣೆಯಾಗ್ತಾ ಇದ್ದಾರೆ. ದ್ವಿತೀಯ ಪಂಚಮಾಧಿಪತಿಯಾಗಿರುವಂತಹ ಬುಧ ಮಹಾಶಯ ಆಲ್ಮೋಸ್ಟ್ ಈ ಮಾಸವೆಲ್ಲವೂ ಕೂಡ 29 ಆಗಸ್ಟ್ ವರೆಗೂ ಕಟಕ ರಾಶಿಯಲ್ಲಿ ಅಂದರೆ ತೃತೀಯ ಸ್ಥಾನದಲ್ಲಿ ಇರುತ್ತಾ, ಆದ ಮೇಲೆ ಚತುರ್ಥ ಸ್ಥಾನಕ್ಕೆ ಈ ಸಿಂಹರಾಶಿಯಾಗಿರುವಂತಹ ಚತುರ್ಥ ಸ್ಥಾನಕ್ಕೆ ತನ್ನ ಸಂಚಾರವನ್ನು ಬದಲಾಯಿಸುತ್ತಾ, ಚತುರ್ಥಾಧಿಪತಿ ಆಗಿರುವಂತಹ ರವಿಯು ಈ ಮಾಸದಲ್ಲಿ ಮುಖ್ಯವಾಗಿ 2 ರಾಶಿಗಳನ್ನು ಬದಲಾಯಿಸುತ್ತಾರೆ. ಅದರಲ್ಲಿ 16ರವರೆಗೂ ಕಟಕ ರಾಶಿಯಲ್ಲಿಯೂ 17ರಿಂದ ಸಿಂಹರಾಶಿಯಲ್ಲಿಯೂ ಇವರ ಸಂಚಾರ ಅನ್ನುವುದು ನೋಡಬಹುದು. ಈ ವೃಷಭ ರಾಶಿಗೆ ಅಷ್ಟಮ ಲಾಭಾಧಿಪತಿಯಾಗಿರುವಂತಹ ದೇವಗುರು ಬೃಹಸ್ಪತಿಯು ಮುಖ್ಯವಾಗಿ ಈ ಧನಸ್ಥಾನದಲ್ಲಿ, ಕುಟುಂಬ ಸ್ಥಾನದಲ್ಲಿ ಇರುತ್ತಾ ಸಕಲ ಸೌಭಾಗ್ಯಗಳನ್ನು ನೀಡುವಂತಹ ಗ್ರಹವು ಆಗಿರುತ್ತೆ. ಈ ಯೋಗಕಾರಕನಾಗಿರುವಂತಹ ಮುಖ್ಯವಾಗಿ ಶನಿ ಪರಮಾತ್ಮನು ವೃಷಭ ರಾಶಿಯವರಿಗೆ ಲಾಭದಲ್ಲಿ, ರಾಹು ದಶಮ ಭಾವದಲ್ಲಿ, ಕೇತು ಚತುರ್ಥ ಭಾವದಲ್ಲಿ ಸಿಂಹರಾಶಿಯಲ್ಲಿ ಇರುತ್ತಾ, ಈ ಸಂದರ್ಭದಲ್ಲಿ ಈ ಆಗಸ್ಟ್ ಮಾಸದಲ್ಲಿ ವೃಷಭ ರಾಶಿಯವರಿಗೆ ಯಾವ ವಿಷಯದಲ್ಲಿ ಅನುಕೂಲತೆ ಇದೆ, ಯಾವ ಶುಭ ವಿಷಯಗಳು ನಡೆಯುತ್ತೆ, ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮ ತಗೋಬೇಕು, ಯಾವ ಪರಿಹಾರಗಳನ್ನು ಮಾಡಿದರೆ ಆಗಸ್ಟ್ ಮಾಸ ಅದ್ಭುತವಾಗಿರುತ್ತೆ ಅನ್ನುವಂತಹ ಕೆಲವೊಂದು ವಿಷಯಗಳನ್ನು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಮುಖ್ಯವಾಗಿ ತೃತೀಯ ಸ್ಥಾನ ಅಂದರೆ ಪರಾಕ್ರಮ ಸ್ಥಾನ, ವಿಕ್ರಮ ಸ್ಥಾನ, ಸೋದರ ಸ್ಥಾನವಾಗಿರುವಂತಹ ಈ ಸ್ಥಾನದಲ್ಲಿ ಕೆಲವೊಂದು ದಿನಗಳ ಕಾಲ ಬುಧಾದಿತ್ಯ ಯೋಗ ಅನ್ನುವುದು ಉಂಟಾಗ್ತಾ ಇದೆ. ಈ ಬುಧಾದಿತ್ಯ ಯೋಗ ಅನ್ನುವುದು ಮುಖ್ಯವಾಗಿ ಈ 16 ದಿನಗಳ ಕಾಲ ಏನಿರುತ್ತೋ ಈ ಅವಧಿಯಲ್ಲಿ ಕೆಲವೊಂದು ಕಷ್ಟತರವಾಗಿರುವಂತಹ ವಿಷಯಗಳನ್ನು ಕೈ ಹಿಡಿದು ಅದನ್ನು ಸುಸಾಧ್ಯ ಮಾಡುವುದಕ್ಕೆ ಈ ಸಂದರ್ಭದಲ್ಲಿ ಅನುಕೂಲವಾಗಿರುತ್ತೆ. ವಿದ್ಯಾರ್ಥಿಗಳಿಗೆ ಕಷ್ಟತರವಾಗಿರುವಂತಹ ಸಬ್ಜೆಕ್ಟ್ಗಳ ಮೇಲೆ ಫೋಕಸ್ ಮಾಡಿ ಅದನ್ನು ಅರ್ಥ ಮಾಡಿಕೊಂಡು ಅದರಲ್ಲಿ ಎಕ್ಸ್ಪೆಕ್ಟ್ ಆಗುವಂತಹ ಚಾನ್ಸಸ್ ಅಂದರೆ ವಿದ್ವಾಂಸತೆ
ಅದ್ಭುತವಾಗಿರುವಂತಹ ಒಂದು ವಿಷಯ ಪರಿಜ್ಞಾನವನ್ನು ಅರ್ಥ ಮಾಡಿಕೊಳ್ಳಲು ಅದ್ಭುತವಾಗಿರುವಂತಹ ಯೋಗ ಆಗಿರುತ್ತದೆ. ಆಕಸ್ಮಿಕ ಧನಲಾಭವಾಗಿರಬಹುದು. ಈ ಬುಧಾದಿತ್ಯ ಯೋಗದಿಂದ ಕೆಲವೊಂದು ಆಕಸ್ಮಿಕವಾಗಿ ಉದ್ಯೋಗ ಅಪ್ರಾಪ್ತಿಯಾಗಿರಬಹುದು. ಮುಖ್ಯವಾಗಿ ಈ ಕೆಲವೊಂದು ಶುಭ ಕಾರ್ಯಗಳ ಬಗ್ಗೆ ಕೆಲವೊಂದು ವಿಷಯಗಳು, ಶುಭ ವಿಷಯಗಳು, ಸಂತಾನದ ಮುಖಾಂತರ ಸಿಹಿ ಸುದ್ದಿಗಳು ಕೇಳುವುದಕ್ಕೆ ಈ ಬುಧಾದಿತ್ಯ ಯೋಗ ಕೆಲವೊಂದು ದಿನಗಳ ಕಾಲ ವೃಷಭ ರಾಶಿಯವರಿಗೆ ಅದ್ಭುತ ಫಲಗಳನ್ನು ನೀಡ್ತಾ ಇರುತ್ತೆ. ಮುಖ್ಯವಾಗಿ ಈ ವಿದ್ಯಾರ್ಥಿಗಳಿಗೆ ಅದ್ಭುತವಾಗಿರುತ್ತೆ. ಅದು ಈ ಮುಖ್ಯವಾಗಿ ಡಿಗ್ರಿ PU ಮಾಡ್ತಾ ಇರುವಂತಹ ಅಂದರೆ UGವರೆಗೂ ಅಂಡರ್ ಗ್ರಾಜ್ಯುಯೇಟ್ ವಿದ್ಯಾರ್ಥಿಗಳಿಗೆ ಅದ್ಭುತವಾಗಿರುತ್ತೆ. ಮುಖ್ಯವಾಗಿ PhD ಮಾಸ್ಟರ್ಸ್ ಮಾಡ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮನಸ್ಸು ಚಂಚಲವಾಗಿರುತ್ತೆ. ಓದಿರುವಂತಹ ಓದಿನ ಮೇಲೆ ಗಮನ ಇಲ್ಲದೆ ಸ್ವಲ್ಪ ಡಿವೇಟ್ ಆಗೋದಕ್ಕೆ ಕಾರಣವಾಗ್ತಾ ಇರುತ್ತೆ. ಅದರಿಂದ ಫೋಕಸ್ಡ್ ಆಗಿ ನಿಮ್ಮ ವಿದ್ಯಾಭ್ಯಾಸವನ್ನು ಕಂಟಿನ್ಯೂ ಮಾಡಬೇಕಾಗಿರುತ್ತೆ. ಅದರಲ್ಲಿಯೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಈ ಪ್ರಿಪೇರ್ ಆಗ್ತಾ ಇರುವಂತಹ, ಸನ್ನದ್ಧರಾಗ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಇದು ಒಂದು ಅದ್ಭುತವಾಗಿರುವಂತಹ ಕಾಲ ಅಂತಲೇ ಹೇಳ್ಬೋದು. ಈ ಸಂದರ್ಭದಲ್ಲಿ ನೀವು ಮಾಡುವಂತಹ ಈ ಪ್ರಯತ್ನ, ನೀವು ಬರೆಯುವಂತಹ ಆ ಪರೀಕ್ಷೆಗಳಲ್ಲಿ ಅದ್ಭುತ ಅಂಕಗಳೊಂದಿಗೆ ನೀವು ಕ್ವಾಲಿಫೈ ಆಗೋದಕ್ಕೆ ಈ ಮಾಸವು ಅದ್ಭುತವಾಗಿರುತ್ತೆ. ಇನ್ನು ಪಂಚಮ ಸ್ಥಾನದಲ್ಲಿರುವಂತಹ ಕುಜ ಸಂಚಾರ ಮುಖಾಂತರ ನಿಮ್ಮ ಪ್ರೀತಿ ಪ್ರೇಮ ವ್ಯವಹಾರಗಳಲ್ಲಿ ಕೆಲವೊಂದು ಮನಸ್ಪರ್ಧೆಗಳು ಅಥವಾ ಒಬ್ರಿಗೊಬ್ಬರು ವಾದ ವಿವಾದ ಮಾಡಿಕೊಳ್ಳೋದು, ಸ್ವಲ್ಪ ಜೋರಾಗಿ ಮಾತಾಡೋದು, ನಿಮ್ಮ ನಂಬರ್ ಅವ್ರು ಬ್ಲಾಕ್ ಮಾಡೋದು, ಅವ್ರ ನಂಬರ್ ನೀವು ಬ್ಲಾಕ್ ಮಾಡೋದು, ಈ ರೀತಿ ಸಣ್ಣ ಪುಟ್ಟ ಈ ಇಲಿ ಬೆಕ್ಕಿನಾಟ ಅಂತ ಹೇಳ್ತಿರಲ್ವ, ಆ ರೀತಿ ಕೆಲವೊಂದು ಟಾಮ್ ಆ್ಯಂಡ್ ಜೆರ್ರಿ ಆಟಗಳು ಅನ್ನೋದು ನಡೀತಾ ಇರುತ್ತೆ. ಈ ರೀತಿ ವಿಷಯಗಳು ಸ್ವಲ್ಪ ಜಾಸ್ತಿ ಇರುತ್ತೆ. ಆದ್ದರಿಂದ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಅನ್ಯೋನ್ಯತೆಯಿಂದ ಯಾವ ರೀತಿಯಲ್ಲಿ ಲೈಫಲ್ಲಿ ಸೆಟ್ಲಾಗಬೇಕು, ಸೆಟ್ಲಾದ ಮೇಲೆ ಈ ನಿಮ್ಮ ಪ್ರೀತಿ ವಿಷಯಗಳನ್ನು ಯಾವ ರೀತಿ ನಿಮ್ಮ ಮನೆಯವರಿಗೆ ಕನ್ವೆ ಮಾಡಬೇಕು ಅನ್ನೋಂತಹ ವಿಷಯಗಳಲ್ಲಿ ಫೋಕಸ್ ಮಾಡಬೇಕು. ಬಿಟ್ಟು ಸಣ್ಣ ಪುಟ್ಟ ವಿಷಯಗಳಲ್ಲಿ ಮಧ್ಯದಲ್ಲಿ ಮನಸ್ತಾಪಗಳು, ವಾದನೆಗಳು, ಸಂಘರ್ಷಣೆಗಳು ಇತ್ಯಾದಿ ವಿಷಯಗಳ ಬಗ್ಗೆ ಜಾಗರೂಕರಾಗಿರಬೇಕಾಗಿರುತ್ತೆ. ದಶಮಾಧಿಪತಿಯಾಗಿರುವಂತಹ ಶನಿ ಏಕಾದಶ ಭಾವದಲ್ಲಿ ಇರುತ್ತಾ ಮುಖ್ಯವಾಗಿ ನೀವು ಅಟೆಂಡ್ ಮಾಡ್ತಾ ಇರುವಂತಹ ಉದ್ಯೋಗಕ್ಕೋಸ್ಕರ ಮಾಡುವಂತಹ ಪ್ರಯತ್ನಗಳಾಗಿರ್ಬೋದು, ಇಂಟರ್ವ್ಯೂಗಳಾಗಿರ್ಬೋದು, ಅಸೆಸ್ಮೆಂಟ್ಗಳಾಗಿರ್ಬೋದು, ಈ ಸಂದರ್ಭದಲ್ಲಿ ಒಳ್ಳೆಯ ಉದ್ಯೋಗವನ್ನು ಪಡೆಯೋದಕ್ಕೆ, ಉದ್ಯೋಗ ಲಾಭವನ್ನು ಪಡೆಯೋದಕ್ಕೆ ಅನುಕೂಲವಾಗಿರುತ್ತೆ. ಒಳ್ಳೆಯ ಪ್ರಯತ್ನ ಅಂದರೆ ಒಂದು ಅದ್ಭುತವಾಗಿರುವಂತಹ ಸಮಯ, ಒಂದು ಅದ್ಭುತವಾಗಿರುವಂತಹ ಕಾರ್ಯಾಚರಣೆ ಮುಖಾಂತರ ಕಾರ್ಯ ಸಿದ್ಧಿಗೋಸ್ಕರ, ಪ್ರಯತ್ನ ಸಿದ್ಧಿಗೋಸ್ಕರ ಈ ಸಂದರ್ಭವು ಅನುಕೂಲವಾಗಿರುತ್ತೆ. ಚತುರ್ಥ ಸ್ಥಾನ ಮಾತೃಸ್ಥಾನದಲ್ಲಿರುವಂತಹ ಬುಧ ಮಹಾಶಯ ನಿಮಗೆ ಹೊಸ ಅವಕಾಶಗಳನ್ನು, ಜೀವನದಲ್ಲಿ ಉತ್ತಮ ಹಂತಕ್ಕೆ ಸೇರುವುದಕ್ಕೆ ಬೇಕಾಗಿರುವಂತಹ ಕೆಲವೊಂದು ಅದ್ಭುತವಾಗಿರುವಂತಹ ಅವಕಾಶಗಳನ್ನು ಕೊಡುವುದಕ್ಕೆ ಸನ್ನದ್ಧರಾಗಿದ್ದಾರೆ ಈ ಮಾಸದಲ್ಲಿ. ಮುಖ್ಯವಾಗಿ ಈ ಪ್ರೈವೇಟ್ ಸೆಕ್ಟಾರಲ್ಲಿ ಕೆಲಸ ಮಾಡ್ತಾ ಇರುವಂತಹ ಉದ್ಯೋಗಿಗಳಿಗೆ ನಿಮ್ಮ ಮೇಲೆ, ನಿಮ್ಮ ಉನ್ನತ ಅಧಿಕಾರಿಗಳ ಮೇಲಧಿಕಾರಿಗಳ ಒಂದು ಸೂಪರ್ವೈಸನ್ ಅನ್ನೋದು ಜಾಸ್ತಿ ಇರುತ್ತೆ. ಈಗ ಪ್ರತಿಯೊಂದು ಕೆಲಸಗಳಲ್ಲಿಯೂ ನೀವು ಅಂದರೆ ಕೆಲವೊಂದು ವಿಷಯಗಳಲ್ಲಿಯೂ ಯಾಕೆ ನಮ್ಮ ಮೇಲೆ ಫೋಕಸ್ ಮಾಡ್ತಾ ಇದ್ದಾರೆ ಇವರು ಅನ್ನುವ ರೀತಿಯಲ್ಲಿ ಪ್ರತಿಯೊಂದು ವಿಷಯದಲ್ಲಿ ಟಾಸ್ಕ್ ಕಂಪ್ಲೀಟ್ ಆಗಿದೆಯಾ, ಇನ್ನೂ ಎಷ್ಟು ಪೆಂಡಿಂಗ್ ಇದೆ, ಮತ್ತು ಯಾವಾಗಲಿಂದ ಬರ್ತಾ ಇದ್ದೀರಾ, ಯಾಕೆ, ಈ ರೀತಿ ಕೆಲವೊಂದು ಸ್ಪೆಷಲ್ ಫೋಕಸ್ ಅನ್ನೋದು ನಿಮ್ಮ ಮೇಲೆ ಇರೋದರಿಂದ ಸ್ವಲ್ಪ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಸ್ವಲ್ಪ ಟಫ್ ಆಗಿರೋದರಿಂದ ಸ್ವಲ್ಪ ಒತ್ತಡ ಅನ್ನೋದಿರುತ್ತೆ. ಅದು ಕೆಲಸದ ಒತ್ತಡ ಅಲ್ಲ, ಈ ರೀತಿ ಕ್ಲೋಸ್ ಆಗಿ ಮಾನಿಟರ್ ಮಾಡೋದರಿಂದ ಕೆಲವೊಂದು ವಿಷಯಗಳಲ್ಲಿ ಆನ್ಸರ್ ಮಾಡಬೇಕಾಗಿರುವಂಥ ಸಂದರ್ಭಗಳು ಬರುತ್ತೆ. ಈ ಮುಖ್ಯವಾಗಿ ಈ ಸಂದರ್ಭದಲ್ಲಿ ಅಲಕ್ಷ್ಯ ಭಾವನಾ ಅಥವಾ ಕೇರ್ಲೆಸ್ ಆಗಿ ಆನ್ಸರ್ ಮಾಡೋದು, ಕೇರ್ಲೆಸ್ ಆಗಿ ರೆಸ್ಪಾಂಡ್ ಮಾಡದೇ ಇರೋದು ನಿಮ್ಮ ಮೇಲಧಿಕಾರಿಗಳಿಗೆ, ಕೆಲವೊಂದು ಸಂದೇಹಗಳಿಗೆ. ಯಾಕಂದರೆ ಇಲ್ಲಿ ಪಂಚಮದಲ್ಲಿ ಕುಜ ಇರೋದರಿಂದ ಕೆಲವೊಂದು ವಾದ ವಿವಾದಗಳು ಮತ್ತು ಉದ್ಯೋಗಗಳಲ್ಲಿ ಸಮಸ್ಯೆಗಳು ಬರುವುದಕ್ಕೆ ಕಾರಣವಾಗುತ್ತೆ. ಆದ್ದರಿಂದ ನೀವು ಜವಾಬ್ದಾರಿಯಿಂದ, ಏಕಾಗ್ರತೆಯಿಂದ ನಿಮ್ಮ ವೃತ್ತಿ ಉದ್ಯೋಗಗಳನ್ನು ಮಾಡ್ಕೋಬೇಕಾಗಿರುತ್ತೆ. ಎದುರುವಂತಹ ಸಮಯ ಇಲ್ಲ. ಉದ್ಯೋಗಗಳಲ್ಲಿ ಸ್ಥಿರತ್ವ ಅನ್ನೋದಿದೆ. ಇನ್ ಕೇಸ್ ನೀವೇನಾದರೂ ಒಳ್ಳೆಯ ಉದ್ಯೋಗಕ್ಕೆ ಮತ್ತು ಒಳ್ಳೆಯ ಸಂಸ್ಥೆಯಲ್ಲಿ ಒಳ್ಳೆಯ ಪ್ಯಾಕೇಜ್ನೊಂದಿಗೆ ಏನಾದರೂ ಆಪರ್ಚುನಿಟಿ ಅವಕಾಶಗಳು ಬಂದರೆ ಈ ಬದಲಾವಣೆಗೂ ಈ ಸಂದರ್ಭದಲ್ಲಿ ಅನುಕೂಲವಾಗಿರುತ್ತೆ. ಮುಖ್ಯವಾಗಿ ಈ ವ್ಯಾಪಾರಾದಿ ವಿಷಯಗಳಿಗೆ ನೋಡಿದರೆ ಅದ್ಭುತವಾಗಿದೆ. ಈ ನಿಮ್ಮ ವ್ಯಾಪಾರಗಳಲ್ಲಿ ನೀಡುವಂತಹ ಹೊಸ ಇನ್ವೆಸ್ಟ್ಮೆಂಟ್ ಆಗಿರಬಹುದು, ನಿಮಗೆ ಸಿಗುವಂತಹ ಹೊಸ ಪಾರ್ಟ್ನರ್ಸ್ ಆಗಿರಬಹುದು, ಹೂಡಿಕೆಗಳಾಗಿರಬಹುದು, ವ್ಯಾಪಾರ ವಿಸ್ತರಣೆಗೆ ಅದ್ಭುತವಾಗಿರುವಂತಹ ಕಾಲ ಅಂತ ಹೇಳ್ಬೋದು. ಈಗ ನಿಮ್ಮ ಆಫೀಸ್ ಅಥವಾ ನಿಮ್ಮ ವ್ಯಾಪಾರ ಕಾರ್ಯಾಲಯವನ್ನು ಉತ್ತಮ ರೀತಿಯಲ್ಲಿ ಒಂದು ರಿನೋವೇಟ್ ಮಾಡಲಿಕ್ಕೆ, ಅಲಂಕಾರ ಮಾಡೋದಕ್ಕೆ ಅಥವಾ ನಿಮಗೆ ಮನಸ್ಸಿಗೆ ಪೀಸ್ಫುಲ್ ಆಗಿರೋದಕ್ಕೆ ಕೆಲವೊಂದು ಬದಲಾವಣೆಗಳು ಮಾಡಿಕೊಳ್ಳೋದಕ್ಕೆ ಈ ಮಾಸದಲ್ಲಿ ನೀವು ಮಾಡುವಂತಹ ಪ್ರಯತ್ನಗಳು ಫಲಕಾರಿಯಾಗಿರುತ್ತದೆ. ಮುಖ್ಯವಾಗಿ ವಯಸ್ಸಾದವರಿಗೆ ಕೆಲವೊಂದು ವಿಷಯಗಳಲ್ಲಿ
ಈ ಕುಟುಂಬ ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಿಕೆ, ಕೆಲವೊಂದು ಬಂಧುಗಳಿಂದ ಶುಭ ವಿಷಯಗಳಿಗೋಸ್ಕರ ಆಹ್ವಾನಗಳು ಬರುವುದು, ಮುಖ್ಯವಾಗಿ ಆರೋಗ್ಯ ಇಂದಿನ ದಿನಗಳಲ್ಲಿ ಏನಾದರೂ ಅನಾರೋಗ್ಯ ಸಮಸ್ಯೆಗಳಿರುವಂತಹ ಸಂದರ್ಭಗಳಲ್ಲಿ ಈ ಸಂದರ್ಭದಲ್ಲಿ ಆರೋಗ್ಯದಲ್ಲಿ ಬಹುತೇಕ ಚೇತರಿಕೆಯನ್ನು ಕಾಣುವುದಕ್ಕೆ ಅನುಗುಣವಾಗಿರುತ್ತೆ. ಮುಖ್ಯವಾಗಿ ಸ್ತ್ರೀಯರಿಗೆ ಈ ಮಾಸದಲ್ಲಿ ಹಿಂದಿನ ದಿನಗಳಲ್ಲಿ ಯಾರ ಜೊತೆ ಆದರೂ ಆಪ್ತರ ಜೊತೆ, ಸ್ನೇಹಿತರ ಜೊತೆ, ಕುಟುಂಬ ಸದಸ್ಯರ ಜೊತೆ ಏನಾದರೂ ಸಣ್ಣ ಪುಟ್ಟ ವಿವಾದಗಳು ನಡೆದಿರುವಂತಹ ಸಂದರ್ಭಗಳಲ್ಲಿ ಆ ವಿಷಯಗಳು ಕೂಡ ಪರಿಹಾರವಾಗಿ, ಮುಖ್ಯವಾಗಿ ಈ ಸಂದರ್ಭದಲ್ಲಿ ಮತ್ತೆ ನಿಮ್ಮ ತಪ್ಪನ್ನು ಅಥವಾ ಬೇರೆಯವರ ತಪ್ಪುಗಳನ್ನು ಕ್ಷಮಿಸಿ ಮತ್ತೆ ಹೊಂದಾಣಿಕೆಯಿಂದ ಅವರ ಜೊತೆಗೆ ಸ್ನೇಹವನ್ನು ಕಂಟಿನ್ಯೂ ಮಾಡೋದಕ್ಕೆ ಅನುಕೂಲವಾಗಿರುತ್ತೆ. ರೈತರಿಗೆ ಮುಖ್ಯವಾಗಿ ಈ ನೀವು ಬೆಳೆಸಿರುವಂತಹ ಬೆಳೆಗೆ ಉತ್ತಮ ರೀತಿಯಲ್ಲಿ ಒಂದು ಬೆಳೆ ಅದೇ ರೀತಿ ನೀವು ಯಾವುದಾದ್ರೂ ಇಂದಿನ ದಿನಗಳಲ್ಲಿ ಈ ಹೊಲಕ್ಕೆ ಸಂಬಂಧಪಟ್ಟಿರುವಂತಹ ಭೂಮಿಗೆ ಜಮೀನಿಗೆ ಸಂಬಂಧಪಟ್ಟಿರುವಂತಹ ವಿವಾದಗಳು ಅವೆಲ್ಲ ಸ್ವಲ್ಪ ಇಂದಿನ ದಿನಗಳಲ್ಲಿ ನಡೆದಿದ್ದರೆ ಅದನ್ನೆಲ್ಲ ಸ್ವಲ್ಪ ಮರೆತು ಈಗೋಗೆ ಅಥವಾ ನನ್ನದೇ ನಡೆಯಬೇಕು ಅನ್ನುವಂತಹ ಕೆಲವೊಂದು ವಿಷಯಗಳನ್ನು ಬಿಟ್ಟು ನಿಮ್ಮ ಕೃಷಿಯಲ್ಲಿ ಕಾನ್ಸಂಟ್ರೇಷನ್ ಮಾಡಿದ್ರೆ ಅದ್ಭುತವಾಗಿರುವಂತಹ ಫಲಗಳು ಇರುತ್ತೆ. ಯಾವುದೇ ರೀತಿ ಹಣಕಾಸಿನ ಸಮಸ್ಯೆಗಳು ಇರುವುದಿಲ್ಲ. ಅದೇ ರೀತಿ ಇಂದಿನ ದಿನಗಳಿಂದ ಏನಾದರೂ ಕೋರ್ಟು ಕೇಸು ವ್ಯವಹಾರಗಳು ಇತ್ಯಾದಿ ಏನಾದರೂ ಮಾಡ್ತಾಯಿದ್ರೆ ಆ ರೀತಿ ವಿಷಯಗಳು ನಿಮಗೆ ಅನುಕೂಲವಾಗಿ ಪರಿಷ್ಕಾರವಾಗಿರುತ್ತೆ. ಮುಖ್ಯವಾಗಿ ಕೆಲವೊಂದು ವ್ಯವಹಾರಗಳಲ್ಲಿ ಡಾಕ್ಯುಮೆಂಟ್ಸ್ ವಿಷಯದಲ್ಲಿ ಹುಷಾರಾಗಿರಬೇಕಾಗುತ್ತೆ. ಯಾವುದೇ ಒಂದು ಡಾಕ್ಯುಮೆಂಟ್ಗೆ ಸಿಗ್ನೇಚರ್ ಮಾಡುವಾಗ, ಡಾಕ್ಯುಮೆಂಟ್ನ ಬದಲಾಯಿಸುವಾಗ, ಎಲ್ಲಿಗಾದರೂ ಪ್ರಯಾಣ ಮಾಡುವಾಗ ಈ ಡಾಕ್ಯುಮೆಂಟ್ಸ್ ವಿಷಯದಲ್ಲಿ ಹುಷಾರಾಗಿರಬೇಕಾಗಿರುತ್ತೆ. ಇನ್ನು ಸಂತಾನ ವಿಷಯದಲ್ಲಿ ಸಂತಾನಕ್ಕೆ ಸಂಬಂಧಪಟ್ಟಿರುವಂತಹ ಕೆಲವೊಂದು ವಿವಾಹಕ್ಕೆ ಮಾಡಬೇಕು ಅಂತಹ ನಿರ್ಧಾರಗಳು ಸ್ವಲ್ಪ ವಿಳಂಬತೆ ಆಗ್ಬೋದು. ಜಾತಕ ಹೊಂದಾಣಿಕೆ ಅಥವಾ ಇನ್ನು ಆ ಕಡೆ ಇರುವಂತಹ ಸಂಬಂಧವನ್ನು ಬಯಸ್ತಾ ಇರುವಂಥವರು ಸ್ವಲ್ಪ ಕಾಲಾವಕಾಶವನ್ನು ಕೇಳು ಇತ್ಯಾದಿ ವಿಷಯಗಳಿಂದ ನೀವು ಮಾಡುವಂತಹ ಪ್ರಯತ್ನಗಳು ವಿಳಂಬವಾಗಬಹುದು. ಅದೇ ರೀತಿ ಈ ಸಂದರ್ಭದಲ್ಲಿ ಮುಖ್ಯವಾಗಿ ವಿವಾಹಕ್ಕೆ ಪ್ರಯತ್ನ ಮಾಡ್ತಾ ಇರುವಂತಹ ಯುವಕರು ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಪ್ರತಿ ಮಂಗಳವಾರ ಮಾಡುವುದು ಅಥವಾ ಕೆಲವೊಂದು ಬಿಸ್ನೆಸ್ಸಲ್ಲಿ ನಿಮ್ಮ ಅಂದ್ಕೊಂಡಿರುವಂತಹ ಫಲಗಳಿಗೋಸ್ಕರ ನೀವು ಶ್ರೀ ಮಹಾಲಕ್ಷ್ಮೀ ದೇವಿಯನ್ನು ಆರಾಧನೆ ಮಾಡುವುದು ಈ ಸಂದರ್ಭದಲ್ಲಿ ಈ ಮಾಸದಲ್ಲಿ ಅದ್ಭುತವಾಗಿರುವಂತಹ ಫಲಗಳು ನೀಡುತ್ತೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜಯ ಶ್ರೀ